ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಸ್ನೇಹಿತರೆ, ಲಾಸ್ಟ್ ವ್ಲಾಗ ನೀವೆಲ್ಲ ನೋಡಿದ್ರಿ, ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದೇನು ಇಷ್ಟ ಆಗಿದೆ ಅಂತ ನಂಗೆ ಗೊತ್ತು. ಇದಕ್ಕಿಂತ ಮುಂಚೆ ಬಂದಿದ್ದ ವ್ಲಾಗ್ ಅಲ್ಲಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಹೇಳ್ತಾ ಇದೀನಿ. ಲಾಸ್ಟ್ ವ್ಲಾಗ್ ಅಲ್ಲಿ ಎಂಡ್ ಆದ್ಮೇಲೆ ಕೂಡ ಒಂದ್ ಸ್ವಲ್ಪ ವಿಡಿಯೋ ಇದೆ, ಅದನ್ನ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರಿ ಅಂದ್ರೆ ಅದನ್ನು ಕೂಡ ನೋಡಿ. ಯಾಕಂದ್ರೆ ಅದು ಸಡನ್ ಆಗಿ ನಾನು ವ್ಲಾಗ್ ಮಾಡ್ಕೊಂಡಿದ್ದೆ, ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಆಡ್ ಮಾಡಿದ್ದೀನಿ ಅದೇ ವ್ಲಾಗ್ ಅಲ್ಲಿ. ಮಿಸ್ ಮಾಡ್ಕೊಂಡಿದ್ದೆ ಅದನ್ನ ನೋಡಿ. ಅದರಲ್ಲಿ ನಾವು ಬೇಬಿಗೆ ಹೇಗೆ ವೆಲ್ಕಮ್ ಮಾಡಿದ್ವಿ ಮನೆಗೆ ಅಂತ ಅದನ್ನೆಲ್ಲ ತೋರಿಸಿದೀನಿ. ನೋಡಿದವರಿಗೆಲ್ಲ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಿದೆ, ಯಾಕಂದ್ರೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ರೆ ಆಗ್ಲೇ ಹೇಳಿದಾಗೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಒಂದ್ ಸ್ವಲ್ಪ ದೊಡ್ಡ ವಿಶೇಷ ಇದೆ ಅಂದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ನಾನು. ಅದೇನು ಅಂತ ನಿಮಗೆ ಹೋಗ್ತಾ ಹೇಳ್ತೀನಂತೆ. ಆ ವಿಶೇಷದ ಪರವಾಗೇನೆ ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಅಡಿಗೆ, ಏನೇನ್ ಸ್ಪೆಷಲ್ ಅಡಿಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಗೆ ಬ್ರೇಕ್ಫಾಸ್ಟ್ ಇಂದ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯಲ್ಲಿ. ಸೊ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಏನಿದೆ ಅಂತ ಅಂದ್ಬಿಟ್ಟು ನಿಮ್ಗೆ. ನೋಡಿ, ಪೂಜಾ ಮಾಡೋರು ಕೂಡ ಫುಲ್ ರೆಡಿ ಆಗ್ಬಿಟ್ಟಾರೆ ಅಡಿಗೆ ತೋರ್ಸಕ್ಕೆ. ಅಡಿಗೆದೇನೋ ತೋರ್ಸ್ಬೇಕಂದ್ರೆ ಸಾಕು. ಇವಳಷ್ಟೇ ಅಲ್ಲ, ಇಲ್ಲಿ ಅಡಿಗೆ ಮೇಲೆ ನೋಡ್ರಿ ಫುಲ್ ಹೆಂಗೆ ಚಕ ಚಕ್ ಚಕ ಚಕ್ ಚಕ ಚಕ್. ಏನ್ ಬೇರೆ ಟೈಮಲ್ಲಿ ಚಕ ಚಕ್ ಇರಲ್ವಾ? ಬೇರೆ ಟೈಮಲ್ಲಿ ಇರುತ್ತೆ, ಅಂದ್ರೆ ಈಗ ಯಾವಾಗ ಬ್ಲಾಕ್ ಮಾಡ್ತೀನಿ ಅಡಿಗೆ ಮೇಲೆ ಅವತ್ತಿನ ಇನ್ನೂ ಜಾಸ್ತಿ ಉಜ್ಜುತ್ತಾ. ಯಾವಾಗ್ಲೂ ನಾನು ನೀಟಾಗಿ ಇಟ್ಕೊಳ್ಳೋದು. ಅಲ್ಲ ಬಾಯ್ ಬಾಯ್ ಏನೋ ಒಂದು ಹೇಳ್ತಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು. ಬಟ್ ನಾನು ಇವ್ರದ್ದು ಪೋಲ್ ಎಲ್ಲ ನಾನು ಓಪನ್ ಮಾಡ್ತೀನಿ. ನಾನು ಈ ಮನೆ ಎಷ್ಟು ಹಳೇದು? ಈ ಮನೆ ಕಟ್ಸಿದ್ದು 2005 ಅಲ್ಲಿ. ಎಷ್ಟು ವರ್ಷ ಆಯ್ತು? ಏನಮ್ಮ? ಓಕೆ ನೋಡ್ಸಿ ಅವಳು ಅವಾಗಿಂದ ನಾನು ಬಚ್ಚಿಟ್ಕೊತಾ ಇದ್ದೀನಿ. ನಂಗೆ ಓಕೆ ನಾನು ಬಚ್ಚಿಟ್ಕೊತಾ ಇದ್ದೀನಿ. ನನ್ನ ವಿಡಿಯೋ ತೋರಿಸ್ಬಿಡಿ, ನಾನು ಎಲ್ಲರಿಗೆ ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಅವಳು. ಅದು ಏನು ಕೊಡ್ತಾಳೆ ನೋಡೋಣ ಆಮೇಲೆ. ಸೊ ಬ್ಯಾಕ್ ಟು ಡಿಕಷನ್. 2025 20 ವರ್ಷ ಆಗುತ್ತೆ. 25 20 ವರ್ಷ ಆಗುತ್ತೆ. 20 ವರ್ಷ ಆಯ್ತು. ಇದು ಬಂಡೆ ನೋಡಿ ಹೆಂಗಿದೆ, ಚಕಾಚಕ್. ಅದು ಯಾಕೆ ಅಂದ್ರೆ ನಮ್ಮ ಮನೆ. ನೀವು ಒಂದ್ಸರಿ ಅವ್ರು ಹೊಡ್ಸಿದಿರ ಜಿಗ್ 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 ಜಿಗ್. ನೋಡಿ ಸ್ನೇಹಿತರೆ, ಹೆಂಗೈತೆ ಬಂಡೆ. ಜಿಗ್ 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 ಜಿಗ್. ಈ ಬಂಡೆ ಮೇಂಟೈನ್ ಮಾಡಿದ್ದು ಜಿಗ್ 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 ಜಿಗ್. ನಾನು ಜಿಗ್ 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 ಅಡಿಗೆ ಮಾಡ್ಕೊಂಡು ಹಾಳು ಮಾಡ್ತಾರಲ್ಲ ಇವಳು. ನನ್ನ ಹೆಸರು ಕೆಡ್ಸೋದು. ಓಹೋ, ಡೈಲಾಗ್ ಹೊಡೆದ್ರಲ್ಲಿ ಎಲ್ಲ ನನ್ನ ಟ್ರೈನಿಂಗ್ ತಗೊಂಡ್ರೆ. ಇವಾಗ ಟೈಮ್ ತೋರ್ಸಲ್ಲ ಎಷ್ಟಾಗಿದೆ ಅಂತ. ಇವಾಗ ಟೈಮ್ ಬಂದು ತೋರ್ಸೇ ಬಂದ್ಬಿಡ್ತೀನಿ. ನೀವು ಹೇಳಿದ್ದು ಯಾಕೆ? ಇವಾಗ ಟೈಮ್ ಬಂದ್ಬಿಟ್ಟು ಕಾಣ್ತಾ ಇದ್ದ 10:40 ಆಗ್ತೈತೆ ಟೈಮು. ಅದಕ್ಕೆ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ಇವಾಗ ಮಾಡ್ತಾರೆ. ಯಾಕೆ ಅಂದ್ರೆ ನಾನು ಬೆಳಗ್ಗೆ ಹೋಗ್ಬಿಟ್ಟು ನಾನ್ ವೆಜ್ ತಗೊಂಡ್ಬಂದಿದ್ದೆ ಇವತ್ತು. ಹೋಗ್ಬಿಟ್ಟು ಏನ್ ನಾನ್ ವೆಜ್ ತಂದಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಇರ್ಲಿಲ್ಲ ನನಗೆ ಯಾವ ಟೈಮಿಗೆ ವಾಪಸ್ ಬರ್ತಾರ ಅಂತ ಅಂದ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೀನಿ. ನಾವೆಲ್ಲ ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಆಗ್ಬಿಟ್ಟಿದೆ ನಮ್ದು. ಬ್ರೆಡ್ ಜೊತೆ ಎಲ್ಲ ತಿನ್ಬಿಟ್ಟಿದೀವಿ. ಇವಾಗ ಸ್ನೇಹಿತರೆ, ನಾನ್ ವೆಜ್ ನಾನು ಸ್ಪೆಷಲ್ ಮಾಡ್ತಾಳೆ. ಏನ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ, ನೋಡಿ ನೀವು. ಆಯ್ತಾ? ಸೊ ಏನಮ್ಮ, ಏನ್ ಸ್ಪೆಷಲ್ ಇವತ್ತಿಂದ ಹೇಳಿ ಎಲ್ರಿಗೂ. ಇವತ್ತು ಸ್ಪೆಷಲ್ ಕೀಮಾ. ಯಾರ್ ಡಿಮ್ಯಾಂಡ್ ಮೇಲೆ ಅಂತ ಹೇಳ್ಬೇಕು ಫಸ್ಟ್ ನೀನು. ನಮ್ಮ ಮನೇಲೆಲ್ಲ ಡಿಮಾಂಡ್ ಯಾರ್ದಿರುತ್ತೆ, ಅವ್ರ ಹೊಟ್ಟೆ ನೋಡೇ ಗೊತ್ತಾಗ್ಬೇಕು ಯಾರ್ ಡಿಮಾಂಡ್ ಇರುತ್ತೆ. ಎವ್ರಿ ಡೇ ಡಿಮಾಂಡ್ ಇದೆ, ನಂದಷ್ಟೇ ಅಲ್ಲ. ಯಾಕೋ ಈ ಬ್ಲಾಗಲ್ಲಿ ಬರೋ ಡೈಲಾಗ್ ಹೊಡಿತಾಳೆ ಅನ್ಸೈತಿ ಅವಳು. ಕಂಟಿನ್ಯೂ. ಸೊ ಇವತ್ತು ಗ್ರೀನ್ ಕೀಮಾ ಮಾಡ್ತಾ ಇದೀವಿ. ಗ್ರೀನ್ ಕೀಮಾ ಅಂದ್ರೆ ಎಲ್ಲ ಸೊಪ್ಪೆಲ್ಲ ಹಾಕ್ಬಿಟ್ಟು, ಗ್ರೀನ್ ಚಿಲ್ಲೀಸ್ ಹಾಕ್ಬಿಟ್ಟು ಮಾಡೋದು ಕೀಮಾ. ಅದಕ್ಕೆ ಇವ್ರಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮುಂಚೆನೆ ಎಲ್ಲ ಬಾಯ್ಲ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೀಮಾ ಮತ್ತೆ ಒಂದ್ ಸ್ವಲ್ಪ ಮಟನ್ ಚಾಪ್ಸ್ ಪೀಸ್ ಎಲ್ಲ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು ಮತ್ತೆ ಅರಿಶಿನ ಸ್ವಲ್ಪನೇ ಹಾಕ್ಬಿಟ್ಟು ಒಂದು 4 ಸೀಟಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದು ಸೊಪ್ಪು, ಇಷ್ಟೊಂದೆಲ್ಲ ಸೊಪ್ಪು ಬೇಕು ಇದು ಗ್ರೀನ್ ಕೀಮಾ ಮಾಡಕ್ಕೆ. ಏನೇನಿದೆ ಅಂದ್ರೆ ಇಲ್ಲಿದೆ ಸಬ್ಬಕ್ಕಿ, ಆಮೇಲೆ ಪಾಲಕ್ಕು, ಆಮೇಲೆ ಮೆಂತೆ. ಇದು ಯಾವ ಸೊಪ್ಪು? ಸಬ್ಬಕ್ಕಿ. ಸಬ್ಬಕ್ಕಿನೂ ಅಂತಾರೆ. ನಮ್ಮ ಮನೆಗೆ ಸಬ್ಬಸ್ಗಿ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಇಲ್ಲಿ ಎಲ್ಲ ಶಾಪ್ದವರೆಲ್ಲ ಸಬ್ಬಕ್ಕಿ ಅಂತ ಹೇಳ್ತಾರೆ. ಸೊ ಇದು ಕ್ವಾಂಟಿಟಿ ಹೆಂಗೆ ಅಂದ್ರೆ ಇದ್ರದ್ದು ಮೆಜರ್ಮೆಂಟ್ ಇದೆ ಸೊಪ್ಪಿಂದು. ಸುಮ್ನೆ ಎಷ್ಟು ಬೇಕು ಅಷ್ಟು ತಗೊಳಕ್ ಆಗಲ್ಲ. ಇದು ಮೆಂತೆ ಎಷ್ಟು ತಗೊಂಡಿರ್ತೀವಿ ಅದ್ರ ಡಬಲ್ ನಾವು ಪಾಲಕ್ ತಗೊಬೇಕು. ಮೆಂತೆ ಸ್ವಲ್ಪನೇ ಹಾಕ್ಬೇಕು, ಇಲ್ಲ ಅಂದ್ರೆ ಅದು ಕಹಿ ಆಗ್ಬಿಡುತ್ತೆ. ಸೊ ಇದು 2 ಸೂಡ್ ತಗೊಂಡ್ರೆ ಇದು 1 ಸೂಡ್ ತಗೊಬೇಕು. ಇದು ಎಷ್ಟು ತಗೊಂಡಿರ್ತೀವಿ ಅಷ್ಟೇನೆ ಸಬ್ಬಕ್ಕಿ. ಸೊ ಈ ತರ ಮೆಜರ್ಮೆಂಟ್ ಇದೆ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇದು ಒಂದು 2 ಈರುಳ್ಳಿ, ಗ್ರೀನ್ ಚಿಲ್ಲಿ ಪೇಸ್ಟ್, ಇದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇದೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು ಅಷ್ಟೇ, ಇಷ್ಟೇ ಸಾಮಾನು ಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ಮಾಡೋದು ಗ್ರೀನ್ ಕೀಮಾ. ಮಾಡೋಣ. ಈಗ ಮಾಡುವ ವಿಧಾನವನ್ನು ತೋರಿಸು ಬಾಲಿಕೆ. ಗ್ಯಾಸ್ ಆನ್ ಇಟ್ಟಿದ್ದೀನಿ ನಾನು. ಎಣ್ಣೆ ಹಾಕ್ಬೇಕು. ಎಲ್ಲಾರು ಆನ್ ಇಟ್ಬಿಟ್ಟು ಹಾಕ್ತಾರೆ ಎಣ್ಣೆನ. ಹೊಸದಾಗಿ ಹೇಳ್ತಾಳೆ ಇವಳು ಏನೋ ಒಂದು. ಸೊ ಇದ್ರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಾಯ್ಲ್ ಮಾಡ್ಬೇಕಾದ್ರೆ. ಸೊ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಇದರಲ್ಲಿ ಈರುಳ್ಳಿ ಹಾಕೊಂತ ಇದೀನಿ. ಸ್ನೇಹಿತರೆ ನೋಡಿ, ರೆಡ್ ಹ್ಯಾಂಡ್ ಮತ್ತೆ ಸಿಗಾಕೊಂಡ್ಲು. ಚಿಮ್ನಿ ಆನ್ ಮಾಡಿಲ್ಲ. ಇವಾಗ ಹೊಡಿತಾಳೆ ಡೈಲಾಗು. ನಿಮ್ ಲಾಕ್ ಸಲುವಾಗಿ ಆನ್ ಮಾಡಿಲ್ಲ ನಾನು, ಶಬ್ದ ಬರುತ್ತೆ ಅಂತ ಹೇಳ್ತಾಳೆ ಇವಾಗ. ಸುಮ್ಮನಿರೋ ಸಾಕು. ಹಾಗೆ ಇಲ್ಲಿ ನಾನು ಚಪಾತಿ, ಅದ್ರ ಜೊತೆ ಚಪಾತಿ ಮಾಡ್ಬೇಕಲ್ವಾ, ರೆಡಿ ಮಾಡಿ ಉಂಡೆ ಮಾಡಿ ಇಟ್ಕೊಂತ ಇದೀನಿ. ಚಪಾತಿ ಏನ್ ಮಾಡಿ ಇಟ್ಕೊಂತ ಇದೀಯಾ? ಉಂಡೆ ಏನ್ರಿ ನಮ್ಮ ಭಾಷೆಯಲ್ಲಿ ಮಾತಾಡಲ್ಲ. ನಿಮ್ ಭಾಷೆ ಮಾತಾಡ ಕಲಬುರಗಿ. ಸೊ ಉಂಡಿ ಮಾಡ್ಕೊಳಂ ಬರ್ರಿ. ಸೊ ಚಪಾತಿಗೆ ಉಂಡಿ ಮಾಡ್ಕೊಳಂ ಬರ್ರಿ. ಇವಾಗ ಬಂದಿರೋ ನೀನು ಅಸಲಿ ರೂಪದಲ್ಲಿ. ನೀವು ಎಷ್ಟು ಚಪಾತಿ ತಿಂತೀರಿ? ನಾನು 3.
ಕ್ಯಾಮ್ರಾ ಮುಂದೆ 3 ಅಂತ ಇದಾರೆ, 4-5 ಹಂಗೆ ಹೋಗುತ್ತೆ. ಓಹೋ ಡೈಲಾಗ್ ಹೊಡೋದ್ರಲ್ಲಿ ಯಾಕೋ ಇವತ್ತಿನ ವ್ಲಾಗಲ್ಲಿ ಇವಳು ನನಗೆ ಸಿಗಾಕ್ತಾಳೆ ಇವತ್ತು ನನಗೆ ಗೊತ್ತಾಯ್ತು. ನಾನು ಹೊಡಿತೀನಿ, ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಏನು ಡೈಲಾಗ್ ಈ ವ್ಲಾಗ್ ಯಾರಿಗೂ ಶೇರ್ ಮಾಡಲ್ಲ. ನೀನ್ ಶೇರ್ ಮಾಡೋದ್ರೆ ನಾನ್ ಮಾಡ್ತೀನಿ. ಯಾರು ನೋಡ್ಕೊಂತಾರೆ ನೋಡ್ರಿ ಬೇರೆ. ನಾನು ಹಾಕ್ತೀನಿ ವ್ಲಾಗಲ್ಲಿ ಫುಲ್ ನೋಡ್ರಿ. ರಾಕಿ ಅವ್ರಿಗೆ 1 2 3 4 5 ನೋಡ್ರಿ. 2 ಇದು ಉಂಡೆ 2 3 ನಂದು, ಇವೆರಡು ಪೂಜಂದು, ಇವೆರಡು ನಮ್ಮಮ್ಮಂಗೆ, ಇದೊಂದು 3-4 ಎಕ್ಸ್ಟ್ರಾ ಮಾಡಿ ಇಡ್ತಾಳೆ ರಾತ್ರಿ ಆಗ್ಲಿ ಅಂತಂದ್ಬಿಟ್ಟು. ಸುಮ್ಮನೆ ಹೊಡಿತಾಳೆ ಡೈಲಾಗ್, ನಾನು 4-5 ತಿಂತೀನಿ ಅಂತಂದ್ಬಿಟ್ಟು. ಬರ್ರಿ ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈರುಳ್ಳಿ ಇಷ್ಟು ಫ್ರೈ ಆಗಿರ್ಬೇಕಾ? ಸ್ವಲ್ಪ Okay. ಕೀಮಾ ಹಾಕೊಂತ ಇದೀನಿ. ಆ ಕೀಮಾ ಫುಲ್ ಸಾರ್ ಥರ ಮಾಡ್ಬಿಟ್ಟಿದ್ಯಾ? ಕೀಮಾ ಹೊತ್ತೋಗ್ಬಾರ್ದು ಅಂತ ನಾನು ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದೆ. ಓ ಹೀಗೂ ಉಂಟೆ. ಇಷ್ಟೊಂದು ನೀರು ಉಳಿದಿದೆ, ಇದನ್ನ ಲಾಸ್ಟಿಗೆ ಹಾಕೊಳ್ಳೋಣ. ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಂತ ಇದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಲ್ಲ ಆಲ್ರೆಡಿ ಬಾಯ್ಲ್ ಆಗಿದೆ. ಗ್ರೀನ್ ಚಿಲ್ಲಿ ಆಮೇಲೆ ಮಟನ್ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅಂತ ಇನ್ನೊಂದು 2 ನಿಮಿಷ. ಬೇಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಹಾಕ್ಬಿಟ್ರೆ ಬೇಗ ಮುಗಿದೋಗುತ್ತೆ ಅಷ್ಟೇ. ಹೌದಾ? ಆಮೇಲೆ ಸ್ನಾನ ಮಾಡ್ಕೊಂಬಂದು ತಿಂಡಿ ತಿನ್ಬೇಕು. ಅದನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾವು ಯಾರು ಸ್ನಾನ ಮಾಡಿಲ್ಲ, ಇವಳು ಸ್ನಾನ ಮಾಡಿಲ್ಲ. ಓ ಮಿಸ್ಟರ್, ಹ್ಮ್ ಸ್ನಾನ ಮಾಡ್ದಂಗೆ ಕಾಣಲ್ವಾ? ಮಕ ನೋಡೋದ್ರೆ ಕಾಣ್ತಾ ಇಲ್ಲ. ನಾನು ಯಾವಾಗಲೂ ಸ್ನಾನ ಮಾಡ್ಬಿಟ್ಟೆ ಅಡುಗೆ ಮನೆಗೆ ಬರೋದು. ಹೊಡೆದ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವ್ಲಾಗಲ್ಲಿ. ಇದು ಸುಳ್ಳು ಇಲ್ಲೆಲ್ಲ ಸಿಗಾಕೊಂಡ್ಲಿ ಇವಾಗ. ಇವತ್ತಿನ ವ್ಲಾಗಲ್ಲಿ ಯಾಕೋ ಇವಳು ಫುಲ್ ಡೈಲಾಗ್ ಬಾಜಿನೇ ಮಾಡೋಳಿದಾಳೆ, ನನಗೆ ಗೊತ್ತಾಯ್ತು. ಇದು ಸುಳ್ಳು. ಬೆಳಿಗ್ಗೆ ಖುಷಿಗೆ ನಾನು ರೆಡಿ ಮಾಡೋದಿರುತ್ತೆ, ಸೊ ಅಷ್ಟು ಬೇಗ ಎಲ್ಲ ಸ್ನಾನ ಮಾಡೋಕ್ಕಾಗಲ್ಲ. ಬಟ್ ಒಂದು 8 ಗಂಟೆ ಅಷ್ಟರಲ್ಲಿ ನನ್ನ ಸ್ನಾನ ಎಲ್ಲ ಮುಗಿದೋಗಿರುತ್ತೆ. ಇವ್ರ ಥರ ಅಲ್ಲ. ಏನೋ ಇವತ್ತು ಸಂಡೇ ಆಯ್ತಾ, ಇವತ್ತು ಸ್ನಾನ ಮಾಡಿದ್ರೆ 2 ದಿನ ಮಾಡಲ್ಲ. ಓ ಹೊಡೆದ ಡೈಲಾಗು. ಇಲ್ಲಿ ನೋಡಿ, ಮಟನ್ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆಯಲ್ಲ, ಹಾಂ ಈ ಥರ ಎಣ್ಣೆ ಬಿಡ್ತಾ ಇದೆ. ಇವಾಗೆಲ್ಲ ಸೊಪ್ಪನ್ನು ಹಾಕೋಬೇಕು. ಓಕೆ ಹಾಕೋ. ಇಷ್ಟೊಂದು ಸೊಪ್ಪು ಹಾಕಿದೀವಿ, ಕರ್ದ್ಬಿಟ್ಟು ಎಷ್ಟು ಕಡಿಮೆ ಆಗುತ್ತೆ ಇವಾಗ. ಅಂದ್ರೆ ಇದ್ರಲ್ಲಿ ಹಾಕಿರೋದು ಇಷ್ಟು ಸೊಪ್ಪು ಫುಲ್ ಆಲ್ಮೋಸ್ಟ್ ಗಾಯಬಾದಂಗೆ ಆಗ್ಬಿಡುತ್ತಲ್ವ? ಕೀಮಾನೇ ಜಾಸ್ತಿ ಕಾಣುತ್ತೆ ಅವಾಗ. ಓಕೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಮುಂಚೆನೇ ಮಾಡಿರೋ ಪೂಜೆ ಚೆನ್ನಾಗಿರುತ್ತೆ. ಸರಿ ಮಾಡಿದ್ದೀನಿ. ಎಷ್ಟೊಂದ್ಸಲ ಮಾಡೋಳೆ ವ್ಲಾಗಲ್ಲಿ ಡಿಸಾಸ್ಟರ್ ಆಗ್ಬೇಕು, ಅವಾಗ ನನಗೆ ಭಾರಿ ಮಜಾ ಬರುತ್ತೆ. ತಮ್ಮನೇಲೆ ಅದೇ ಇಟ್ಬಿಡ್ತೀನಿ, ನನ್ನ ಹೆಂಡತಿ ಮಾಡಿರೋ ದೊಡ್ಡ ಏನೋ ಘನಕಾರ್ಯ ಕೆಲಸ. ಯಾಕ್ರಿ, ನಾನು ಏನು ಮಾಡೋದೇ ಇಲ್ಲ ಅಂತ ಅನ್ಕೊಬೇಕು. ಓ ನೀನು ಅವಾಗಿಂದ ಡೈಲಾಗ್ ಹೊಡಿತಾ ಇದೆಯಾ, ನಾನು ಹೇಳ್ಬಾರ್ದು. ಹೆಂಗೋಳು ನೋಡ್ರಿ ಅವಳು. ಇದು ಆಕ್ಚುಲಿ ಯಾರು ಸ್ಪೆಷಲ್ ಅಂತಂದ್ರೆ ಇದು ನಮ್ಮ ಪಪ್ಪನ ಫೇವ್ರೇಟ್. ಆಮೇಲೆ ಮಾಡೋದು ನಮ್ಮಮ್ಮ ಜಾಸ್ತಿ ಇದನ್ನ. ಹೌದು, ಇವರಮ್ಮ ಸಖತ್ತಾಗಿ ಮಾಡ್ತಾರೆ. ಇದು ಇಷ್ಟು ಫುಲ್ ಇತ್ತು ಸೊಪ್ಪು. ಹೌದು, ಎಷ್ಟೊಂದು ಸೊಪ್ಪು ಇತ್ತು. ಕರ್ಬಿಟ್ಟು ಹೆಂಗಾಗುತ್ತಲ್ಲ, ಬರೀ 2 ನಿಮಿಷ. ಅಂದ್ರೆ ಸೊಪ್ಪುಗಳು ಹೆಂಗೈತೆ ಅಂದ್ರೆ ಪಾಪ ಅದ್ರದ್ದು ಏನು ಪಾಪ ವ್ಯಾಲ್ಯೂನೇ ಇಲ್ಲ ಜೀವನದಲ್ಲಿ. ಯಾಕೆ ವ್ಯಾಲ್ಯೂ ಇಲ್ಲ ರೀ? ಸೊಪ್ಪು ತಗೊಂಬರ್ರಿ ಒಂದಿನ ಹೋಗ್ಬಿಟ್ಟು. ಅಂದ್ರೆ ಮದುವೆ ಆದ್ಮೇಲೆ ಗಂಡನ ಹಾಲತ್ ಹೆಂಗಿರುತ್ತಲ್ಲ ಹಂಗಾಗಿದೆ ಆ ಸೊಪ್ಪಿನ ಹಾಲತ್. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಪಾಪ ಏನ್ ಮಾಡ್ತೀರಿ ಹೇಳಿ. ರಿಯಾಕ್ಷನ್ ಕ್ಯಾಪ್ಚರ್. ನಿಮಗೆ ನೋಡೋರು ಯಾರು ಹಂಗ ಅನ್ಸಲ್ಲ ಬಿಡ್ರಿ. ಓಹೋ ಇವಾಗ ಇದು ಉಳಿದಿರೋದು ನೀರ್ ಇದೆಯಲ್ಲ, ಬಾಯ್ಲ್ ಮಾಡಿದ್ದು ಅದನ್ನ ಹಾಕ್ಬಿಡೋಣ. ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಬೇಕು. ಇವಾಗ ಇದೊಂದು ಸ್ವಲ್ಪ 5 ಮಿನಿಟ್ ಕುಕ್ ಆದ್ರೆ ಇನ್ನೇನು ಗ್ರೀನ್ ಕಲರ್ ಕೀಮಾ ರೆಡಿ ಟು ಈಟ್. ಇವಾಗ ಆರ್ಸೋದು, ತಿನ್ನೋದು. ಕೀಮಾ ರೆಡಿ. ಇನ್ನು ಇದನ್ನ ಡೈರೆಕ್ಟ್ ಆಗಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಹಂಗೇನೆ ತಿಂಡಿಗೆ ರೆಡಿ. ನೋಡ್ರಿ ನಮ್ಮಮ್ಮ ಫುಲ್ ತಿಂಡಿ ತಿನ್ನಕ್ಕೆ ರೆಡಿಯಾಗಿ ಬಂದ್ಬಿಟ್ರೆ ನಮ್ಮಮ್ಮ ಫಸ್ಟ್. ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಹೆಂಗಿರುತ್ತೆ ನೋಡಿ ಸ್ನೇಹಿತರೆ, ನಮ್ಮಮ್ಮ ಮತ್ತೆ ಪೂಜಾ ಇಬ್ರು ತಿಂತಾರೆ. ನಾನು ಇನ್ನೂ ಸ್ನಾನ ಮಾಡಿಲ್ಲ, ಅದಕ್ಕೇನು ತಿಂತಾ ಇಲ್ಲ. ಸ್ನಾನ ಮಾಡ್ಕೊಂಡು ಬರ್ತೀನಿ ನಾನು ತಿನ್ನೋಕೆ. ಯಾವಾಗಲೂ ಸ್ನೇಹಿತರೆ ನಾವು ಇದು ಮಾಡ್ತಾ ಇರ್ತೀವಿ, ನಮ್ಗೆ ಇಷ್ಟ ಇದು ಭಾಳ ಸೊಪ್ಪೆಲ್ಲ ಹಾಕಿ ಮಾಡಿರೋದು. ನಮ್ಮ ಅಣ್ಣ ಮಾಡಿ ತಿನ್ನಿಸಿ ನಮಗೆ ರೂಢಿ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ನಾವು ಮಾಡ್ಕೊಂಡು ತಿಂತಾ ಇದೀವಿ ಇಲ್ಲಿ. ತಿಂದ್ಬಿಟ್ಟು ಹೇಳ್ರಿ ಹೆಂಗೈತೆ ಅಂದ್ಬಿಟ್ಟು. ಮಸ್ತಾಗಿದೆ, ಸಕ್ಕತ್ತಾಗಿದೆಯಾ? ಫಸ್ಟ್ ನಿಂಬೆಹಣ್ಣು ಹಾಕೋಬೇಕು. ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ದಿಲ್ ಗಾರ್ಡನ್ ಹೋಗ್ಯಾ. ದಿಲ್ ಗಾರ್ಡನ್ ಅಲ್ಲ, ಅಡುಗೆನೆ ಫುಲ್ ಗಾರ್ಡನ್ ಆಗೈತೆ. ಫುಲ್ ಗ್ರೀನ್ ಹಾಕಿ ದಿಲ್ ಗಾರ್ಡನ್ ಆಗದೆ ಇರುತ್ತೆ. ಅದೇಳೆ ಸೂಪರ್ ಶಿಲ್ಪಾ ಶೆಟ್ಟಿ ಡೈಲಾಗ್. ಈ ರೆಸಿಪಿ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ನಿಮಗೆ ಅಂತಂದ್ಬಿಟ್ಟು. ಆ ಕಮೆಂಟ್ ನೋಡ್ಬಿಟ್ಟು ನಮಗೂ ಖುಷಿ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ಇವ್ರು ತಿಂತವ್ರು. ಇವಾಗ ನಾನು ಹೋಗ್ತೀನಿ, ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ. ಎಲ್ರಿಗೂ ಸಿಕ್ಕ ಮೇಲೆ ಇವತ್ತಿನ ಏನು ಸ್ಪೆಷಲ್ ಇದೆ ಅಂತ ಹೇಳ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಸೊ ಆಯ್ತು ನೋಡಿ ಸ್ನೇಹಿತರೆ, ನಾನು ಕೂಡ ತಿಂಡಿ ತಿನ್ಕೊಂಡೆ. ಸೂಪರ್ ಆಗಿತ್ತು ಕೈಮಾ. ಏನು ಮಾಡ್ತಾ ಇದ್ದೀರಾ ನೀವು? ಚಿಲ್ ಮಾಡ್ತಾ ಇದೀವಿ. ಚಿಲ್ ಮಾಡ್ತಾ ಇದ್ದೀವಿ.
ಓ ಸ್ವಲ್ಪ ಹೊತ್ತು ಕೂತೀವಿ ಆಮೇಲೆ ಮಾತಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಆಟ ಆಡ್ತಾ ಇದೀನಿ ಹಂಗೆ. ಹೌದಾ, ಗುಡ್ ಗಲಮ್ಮ, ನೀನು ಹೆಣ್ಮಕ್ಳು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ಯಾ. ನೋಡಿ ಸ್ನೇಹಿತರೆ, 1 2 3 4 4 ಜನ ಅವಳಿಗೂ ಬಿಟ್ಟಿಲ್ಲ, ಚಿಕ್ಕವಳಿಗೆ ಅವಳಿಗೂ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರು ಇವರು ಗ್ಯಾಂಗಲ್ಲಿ. ನೀನು ಇದೆಯಾ ಅದೇ ಗ್ಯಾಂಗಲ್ಲಿ. ಸೊ ಸ್ನೇಹಿತರೆ, ಇವಾಗ ಮೇನ್ ಟಾಪಿಕ್ ಬರೋಣ. ನಾನು ನಿಮಗೆಲ್ಲ ಬೆಳಗ್ಗೆ ಹೇಳಿದ್ದೆ, ನಿಮಗೆಲ್ಲ ಒಂದು ಏನೋ ಇಂಪಾರ್ಟೆಂಟ್ ವಿಷಯ ಇದೆ ನಿಮ್ಮೆಲ್ಲ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇವತ್ತಿನ ವ್ಲಾಗಿನ ವಿಶೇಷ ಅದೇ ವಿಶೇಷ ಇದೆ ಆಕ್ಚುಲಿ. ಯಾರು ಹೇಳ್ತೀರಾ ಮಾತನ್ನ? ನೀವ್ ಹೇಳ್ತೀರಾ, ನೀನ್ ಹೇಳ್ತೀಯಾ, ನೀನ್ ಹೇಳ್ತೀಯಾ? ಇವಳು ಹೇಳ್ತಾಳ ಅಂತ ಕೇಳಿ ಖುಷಿ. ಹೇಳಿ, ಏನ್ ಹೇಳ್ತಾ ಇದೆಯಾ? ಡೈಮಂಡ್ ನೆಕ್ಲೆಸ್. ಇವಳು ನೋಡಿ, ನಾನು ಏನೋ ಕೇಳ್ತೀನಿ ಅಂತವಳೆ, ಇವಳೇ ಅಂತಾಳೆ. ಯಾವ ಡೈಮಂಡ್ ನೆಕ್ಲೆಸ್ ಅಮ್ಮ? ಆ ನೆಕ್ಲೆಸ್ ನಾನು ಏನೋ ಬೇರೆ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ಲೆವೆಲ್ ಬೇರೆ ಅಂದ್ರೆ ನನ್ನ ಮಗಳ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಯ್ತು. ಏನ್ ಹೇಳ್ತೀರಿ? ಏನ್ ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ಇವಾಗಲೇ ಡೈಮಂಡ್ ಶಾಪ್ ಒಂದು ಡೂಪ್ಲಿಕೇಟ್ ನೆಕ್ಲೆಸ್ ಕೊಡ್ತೀವಿ, ಯಾವುದೋ ಒಂದು ಡೈಮಂಡ್ ಅಂತ ಹೇಳ್ಬಿಟ್ಟಿದೀವಿ. ಊರು ತುಂಬ ಅದನ್ನ ಹೇಳ್ಕೊಂಡು ತಿರ್ತಾಳೆ, ನಮ್ಮ ಅಪ್ಪ ಡೈಮಂಡ್ ನೆಕ್ಲೆಸ್ ಕೊಡ್ತೀವಿ, ಡೈಮಂಡ್ ನೆಕ್ಲೆಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಇವಾಗ ಮೇನ್ ವಿಷಯಕ್ಕೆ ಬರೋಣ. ನಿಂತ್ಕೊಳ್ಳಿ ನಿಮಿಷ. ಸೊ ನೋಡಿ ಸ್ನೇಹಿತರೆ, ಕ್ಯಾಮ್ರಾ ಎಲ್ಲ ಬಿಟ್ಟು ಸೆಟ್ ಆಗಿದೆ. ಇವಾಗ ಏನು ಸ್ನೇಹಿತರೆ ಅಂದರೆ ಮೇನ್ ವಿಷಯ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ಫಸ್ಟ್ ನಾನು ಥ್ಯಾಂಕ್ ಯು ಹೇಳಬೇಕು. ಯಾಕೆ ಅಂತಂದರೆ ನಮ್ಮ ಚಾನಲ್ ಬಂದ್ಬಿಟ್ಟು 4,000 ಸಬ್ಸ್ಕ್ರೈಬರ್ ದಾಟ್ಬಿಟ್ಟಿದೆ ಸ್ನೇಹಿತರೆ. ಇವಾಗ ಆಲ್ರೆಡಿ ನಾವು ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಸಪೋರ್ಟ್ ಕೊಡ್ತಾ ಇರೋದಕ್ಕೆ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಸ್ನೇಹಿತರೆ, 4,000 ಸಬ್ಸ್ಕ್ರೈಬರ್ ಟಚ್ ಆಗೋದಷ್ಟೇ ಅಲ್ಲ, 4,052 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸುಮಾರು ಜನರಿಗೆ ಆಲ್ರೆಡಿ ಗೊತ್ತಾಗಿದೆ ನಮ್ಮ ಚಾನಲ್ ಅಲ್ಲಿ 4,000 ಟಚ್ ಆಗ್ಬಿಟ್ಟಿದೆ ಅಂತ. ಯಾಕಂದ್ರೆ ಎಷ್ಟೊಂದು ಜನ ನನಗೆ ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, 4K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲ ಸಪೋರ್ಟ್ಗೆ. ನಿಮ್ಮೆಲ್ಲ ಸಪೋರ್ಟ್ ಇದೇ ತರ ಇರಲಿ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಬೆಳ್ಕೊಂತಾನೆ ಇರ್ತೀನಿ. ಇದೇ ತರ ನಿಮ್ಮ ಆಶೀರ್ವಾದ ಇದ್ರೆ ನಾವು ಈ ತರ ಬೆಳಕ್ ಸಾಧ್ಯ. ಆಮೇಲೆ ಸ್ನೇಹಿತರೆ, ಇದು 4,000 ಸಬ್ಸ್ಕ್ರೈಬರ್ಸ್ ಆಯ್ತು, ಬಟ್ 5,000 ಸಬ್ಸ್ಕ್ರೈಬರ್ಸ್ ಆದಾಗ ಒಂದೇನೋ ಮೇಜರ್ ಆಗಿ ಒಂದೇನೋ ಬರೋದಿದೆ ನಮ್ಮ ಚಾನಲ್ ಅಲ್ಲಿ. ಅದೇನು ಅಂತ ನಾನು ಏನೋ ನಿಮ್ಗೊಂದು ಸ್ವಲ್ಪ ಕ್ಲೂ ಕೊಡಲ್ಲ ಇವಾಗ, ಬಟ್ ಸರ್ಪ್ರೈಸ್ ಆಗಿ ಒಂದೇನೋ ಪ್ಲಾನ್ ಮಾಡಿದ್ವಿ ಸ್ನೇಹಿತರೆ. ಅದ್ರ ಪ್ಲಾನಿಂಗ್ ನಾವು ಇವಾಗಿಂದಾನೇ ನಡೆಸಿದೀವಿ. ಅದು ಯಾಕೆ ಇಷ್ಟು ಬೇಗ ನಾವು ಮುಂಚಿತವಾಗಿ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಅದು ದಿನ ಬಂದಾಗ ಗೊತ್ತಾಗುತ್ತೆ. ಆ ದಿನ ನಿಮ್ಮಿಂದನೇ ಬರ್ಬೇಕು. ಅದಕ್ಕೆ ನಮ್ಗೆ ಇನ್ನೂ ಸಪೋರ್ಟ್, ಇನ್ನೂ ನಮ್ಮ ಚಾನೆಲ್ ಗ್ರೋ ಆಗಕ್ಕೆ ನೀವೇ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಒಂದು ಕಳಕಳಿ ಮಾತಿಂದ ಪೂಜಾ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ. ನಾನು ರಿಕ್ವೆಸ್ಟ್ ಮಾಡಿದಂಗೆ ನಮ್ಮ ಅಮ್ಮನೇ ಹೇಳ್ತಾರೆ, ಕೇಳ್ರಿ. ತುಂಬಾ ಥ್ಯಾಂಕ್ಸ್ ಗೆಳೆಯರೇ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗನಿಗೆ ಎಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇದೇ ತರನೇ ನೀವು ನಡ್ಸ್ಕೊಂಡು ಕೊಟ್ರೆ ನಮಗೂ ಒಳ್ಳೇದಾಗುತ್ತೆ, ನಿಮ್ಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಹಾಗೆ ನೋಡ್ತಾ ಇದ್ದೀರಾ ಸುಮಾರು ಜನ. ಯಾಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, ಮೋರ್ ದೆನ್ 60% ಜನ ನಂದು ಬ್ಲಾಗ್ಸ್ ಅನ್ನ ನೋಡ್ತಾ ಇದ್ದೀರಾ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಎಲ್ಲ ನಿಮಗೆ ಮೇನ್ ಆಗಿ ನಾನು ನಿಮ್ಗೆ ಹೇಳಬೇಕಾಗಿತ್ತು. ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ನಾನು ಎಷ್ಟು ಹೇಳಿದ್ರು ಸಾಲದು. ಸೊ ಇದೇ ತರ ನಿಮ್ ಸಪೋರ್ಟ್ ಯಾವಾಗ ನಮ್ಮಲ್ಲಿ ಇರಲಿ ಸ್ನೇಹಿತರೆ. ಆಮೇಲೆ ಮುಂದೆ ಬರೋ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಇನ್ನೂ ಸುಮಾರು ಪ್ಲಾನ್ಗಳಿದೆ ನಮ್ದು. ಇವಾಗ ನಮ್ಮ ಅಣ್ಣವರೆಲ್ಲ ಬರ್ತಾ ಇದಾರೆ. ಸೊ ನಾವು ಹೊರಗಡೆ ಹೋಗೋ ಟ್ರಿಪ್ಪಿಂಗ್ ಎಲ್ಲ ಪ್ಲಾನ್ ಮಾಡಿದ್ವಿ, ಅದನ್ನು ಕೂಡ ಬರುತ್ತೆ. ತುಂಬಾ ಎಕ್ಸೈಟಿಂಗ್ ಆಗಿ ಬರ್ತಾ ಇರುತ್ತೆ ಸ್ನೇಹಿತರೆ. ಮುಂದೆ ಬರೋ ಬ್ಲಾಗ್ಸ್ ಕೂಡ ನೀವೆಲ್ಲ ನೋಡ್ಬೋದು ಆ ಟೈಮಲ್ಲಿ ಹೇಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಿರ್ತೀನಿ ನಾನು. ಆಮೇಲೆ ನೀವು ಏನು ನೋಡ್ಬೇಕು ಅಂತ ಇಷ್ಟಪಡ್ತೀರಾ, ಅಥವಾ ನಮ್ಮಿಂದ ಏನು ವಿಡಿಯೋಸ್, ಯಾವ ತರ ವಿಡಿಯೋಸ್ ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಒಂಥರ ಐಡಿಯಾಸ್ ಬರುತ್ತೆ. ಕಮೆಂಟ್ ಮಾಡಿ ಸ್ನೇಹಿತರೆ. ಆಮೇಲೆ ಎಲ್ರಿಗೂ ಒಂದು ದೊಡ್ಡ ರಿಕ್ವೆಸ್ಟ್, ಎಲ್ರಿಗೂ ಕೂಡ ಎಲ್ರಿಗೂ ವಾಟ್ಸ್ಆಪ್ ಅಲ್ಲಿ ಕಮೆಂಟ್ ಮಾಡೋ ಸ್ಟಾರ್ಟ್ ಮಾಡಿ. ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಕಮೆಂಟ್ ಮಾಡೋ ಸ್ಟಾರ್ಟ್ ಮಾಡಿ. ನನ್ಗೆ ಗೊತ್ತಿರೋರು ಎಲ್ಲರೂ ಕೂಡ ಎಲ್ರು ಯೂಟ್ಯೂಬ್ ಅಲ್ಲಿ ಇಲ್ಲಿ ಕೆಳಗಡೆ ನೋಡಿ, ಈ ವಿಡಿಯೋ ಕೆಳಗಡೆ ಇದೆ, ಇಲ್ಲೇ ಕಮೆಂಟ್ ಮಾಡಿ ಕೆಳಗಡೆ. ಇಲ್ಲಿ ಕಮೆಂಟ್ ಮಾಡಿದ್ರೆ ನಮಗೆ ಒಂಥರ ಖುಷಿ. ಆಮೇಲೆ ನಮ್ದು ನಿಮ್ದು ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಒಂಥರ ಕನೆಕ್ಷನ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಹಾಗಾಗಿ ಇಲ್ಲೇ ಕಮೆಂಟ್ ಮಾಡಿ ಕೆಳಗಡೆ. ಇದೇ ವಿಷಯ ನಿಮ್ಗೆಲ್ಲ ಜೊತೆ ಶೇರ್ ಮಾಡ್ಕೊಬೇಕಾಗಿತ್ತು ನಾನು. ಸೊ ಹೋಗೋಣ ಸ್ನೇಹಿತರೆ, ಹೋಗ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ಹಂಗೆ ನೋಡ್ಕೋಬಹುದು ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಊಟ ಎಲ್ಲ ಆಯ್ತು ನಮ್ದು. ಇವಾಗ ಟೈಮ್ ನೋಡಿ 5 ಗಂಟೆ ಆಗಿದೆ ಟೈಮು. ಇವಾಗ ನಾವು ಆಚೆ ಕಡೆ ಹೋಗ್ತಾ ಇದೀವಿ. ನಿಮ್ಗೆ ಅವಾಗಲೇ ಹೇಳಿದ್ದೆ ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಾವು ಒಂದು ಹೆಲ್ಮೆಟ್ ತೊಳಕ್ ಹೋಗ್ತಾ ಇದೀವಿ. ಇವಾಗ ನೋಡಿ, ಈ ಪಾಪಗೆ ಒಂದು ಹೆಲ್ಮೆಟ್ ತೊಳಕ್ ಹೋಗ್ತಾ ಇದೀವಿ. ಆಕ್ಚುಲಿ ಈ ಪಾಪು ಅಲ್ಲ, ಇಲ್ಲ ಆಚೆ ಕಡೆ ನಿಂತೈತೆ ನೋಡ್ರಿ. ಈ ಪಾಪ ಒಂದು ಹೆಲ್ಮೆಟ್ ತೊಳಕ್ ಹೋಗ್ತಾ ಇದೀವಿ ಸ್ನೇಹಿತರೆ. ಅವಳು ಆಕ್ಚುಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ 2 ವೀಲರ್ ಮೇಲೆ ಹೋಗ್ಬೇಕಾದ್ರೆ ನಾನೊಂದು ಹೆಲ್ಮೆಟ್ ಹಾಕೊಂತೀನಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶಾಪ್ ಇದೆ ನಮ್ಮ ಮನೆ ಹತ್ರ, ಅವ್ರಿಗೆ ಫೋನ್ ಮಾಡಿ ಕೇಳಿದೀನಿ. ಅವ್ರ ಹತ್ರ ಬೇಬಿ ಹೆಲ್ಮೆಟ್ ಇದೆಯಂತೆ ಮಕ್ಳಿಗೆ ಹಾಕೋದು. ಸೊ ಹೆಂಗಿದ್ರು ಸೇಫ್ಟಿ ವೈಸ್ ತುಂಬಾ ಒಳ್ಳೇದ ಹೆಲ್ಮೆಟ್. ಪೂಜಾ 2 ವೀಲರ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬರೋದು ಮಾಡ್ತಾ ಇದ್ದಾಳೆ. ಅದಕ್ಕೆ ಅವಳು ಹೆಲ್ಮೆಟ್ ಹಾಕೊಂಡು ಹೋಗ್ತಾಳೆ. ಖುಷಿಗೆ ಹಾಕೊಂಡು ಹೋಗ್ಲಿ, ಸುಮ್ಮನೆ ಮೇನ್ ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೋಗ್ಬೇಕು. ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ತಗೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಯಾವ ಹೆಲ್ಮೆಟ್ ಸಿಗುತ್ತೆ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ ನೀವು. ಅಲ್ಲಿಂದ ಬಂದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ.
ತಗೊಂಡಾಯ್ತು ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಹೆಲ್ಮೆಟ್ ತೊಗೊಂಡಿದ್ವಿ ಒಂದು ಖುಷಿಗೆ. ನೀವು ಆಗಲೇ ನೋಡೋದು ಲಾಸ್ಟ್ ಸ್ಟಾಕಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು, ಅದಕ್ಕೆ ಅಲ್ಲಿ ಏನೋ ಮಾತಾಡಲಿಲ್ಲ ಶಾಪಲ್ಲಿ. ತೊಗೊಂಡು ಬಂದಿದ್ದೀವಿ. ಅಲ್ಲಿ ನೋಡಿ ಹೆಲ್ಮೆಟ್ ಶಾಪ್ ಎದುರುಗಡೆ ಪಾರ್ಕ್ ಇದೆ. ಈಗ ನೋಡ್ಬಿಟ್ಲು ಖುಷಿ ನೋಡ್ತಿದ್ದಂಗೆ ಎಳ್ಕೊಂಡ್ಬಿಟ್ಟಾಳೆ ನಮ್ಗೆ ಒಳಗಡೆ ಇಲ್ಲಿ. ಸೊ ಇವಾಗ ಇಲ್ಲಿಂದ ನಾವು ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದೀವಿ. ಯಾಕಂದರೆ ಲೈಟಾಗಿ ಮಳೆ ಹನಿಗಳು ಬಿಡೋಕೆ ಸ್ಟಾರ್ಟ್ ಆಗಿದೆ. ಬೇರೆ ಒಂದು ಸ್ವಲ್ಪ ಪ್ಲಾನ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಬಂದಿತ್ತು ಡೈರೆಕ್ಟಾಗಿ ನಿಮಗೆ. ಸೊ ನೋಡಿ ಸ್ನೇಹಿತರೆ, ನಾವು ಮನೆ ಬಂದಾಯ್ತು. ನಾವು ಮನೆ ಬರೋದಕ್ಕೆ ನೋಡಿ ಸ್ನೇಹಿತರೆ, ನಾವು ಬಂದಿದ್ದೀವಿ. ಮಳೆ ನೋಡ್ರಿ ಎಷ್ಟು ಜೋರಾಗಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಏನು ನಾನು ಗಾಡಿ ತಂದ್ಬಿಟ್ಟು ಒಳಗಡೆ ನಿಲ್ಲಿಸ್ದೆ, ಇನ್ನು ಗೇಟ್ ಕೂಡ ಕ್ಲೋಸ್ ಮಾಡಿಲ್ಲ. ಇಲ್ಲಿ ನೋಡಿ ಕೆಳಗಡೆ ಅಷ್ಟು ಬೇಗ ಸ್ಟಾರ್ಟ್ ಆಗ್ಬಿಡ್ತು. ಜೋರಾಗಿ ಮಳೆ ಬಂದ್ಬಿಡ್ತು ಒಂದೇ ಸಲ. ಪಾಪುಗೆಲ್ಲ ಹಿಡ್ಕೊಂಡಿದ್ವಲ್ಲ, ಹಂಗಾಗಿ ಮೇಲೆ ಓಡ್ ಬಂದ್ಬಿಟ್ವಿ ನಾವೆಲ್ಲ. ಈ ಬ್ಲಾಗ್ನ ಸ್ನೇಹಿತರೆ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ನಾನು ಮತ್ತೆ ನಿಮ್ಮೆಲ್ಲ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.